ನನ್ನ ಅನುಭವ ಅಪ್ಪವ್ರ ಜೊತೆ, ಸಿದ್ದೇಶ್ವರ ಅಪ್ಪವ್ರ ಜೊತೆ ಅನುಭವ ಬಹಳ ಇದ್ದಾವೆ. ಅದರಲ್ಲಿ ಒಂದು ಅನುಭವ ನೆನಪರ್ತಾ ಇದೆ, ಅದು ನನ್ನ ಆತ್ಮೀಯರ ಜೊತೆ ಆದ ಅನುಭವ. ಅದು ಈ ಸಂದರ್ಭಕ್ಕೆ ಒಂದು ಸರಳವಾಗಿ ಮುಟ್ಟುತ್ತೆ ಅಂತ ಅನ್ಸುತ್ತೆ. ಅಪ್ಪವ್ರು ಹೇಳ್ತಾ ಇದ್ರು, ಸಿದ್ದೇಶ್ವರಪ್ಪಗಳ ದೊಡ್ಡ ಗುಣ ಏನಂದ್ರೆ ಇನ್ನೊಬ್ಬರನ್ನ ಪರಿಚಯ ಮಾಡಿಸೋದು. ಯಾರಾದರೂ ಬಂದಿದ್ರೆ ಅವ್ರಿಗೆ ಇವ್ರು ಹಿಂಗೆ ದೊಡ್ಡ ವಾಗ್ಮಿಗಳು, ಬಹಳ ಜನರ ಜೀವನದ ಮೇಲೆ ಪರಿಣಾಮ ಬೀರಿದ್ದಾರೆ, ಹಿಂಗೆ ಹೇಳಕ್ ಕೂಡ ಅವನಿಗೂ ಟೆನ್ಷನ್ ಆಗ್ಬೇಕು. ಯಾರ ಬಗ್ಗೆ ಹೇಳ್ತಿರ್ತಾರಲ್ಲ ಅವ್ರಿಗೂ ಟೆನ್ಷನ್ ಆಗ್ಬೇಕು, ನಾ ಹಿಂಗೆಲ್ಲ ಅದೇನಾ ಅಂತೇಳಿ ಅವ್ರು ಹೇಳ್ತಿದ್ರು, ಮುಂದಿನವರು ಕೇಳ್ತಿದ್ರು. ಆಮೇಲೆ ಅಪ್ಪವ್ರಂಗೆ ಹೇಳ್ಯಾರು ಅಂತ ಹೇಳಿ ನಮಗೆಲ್ಲ ಬಂದು ಭೇಟಿ ಆಗ್ತಿದ್ರು. ಹೀಗೆ ಆಶ್ರಮಕ್ಕೆ ಒಬ್ರು ಬಂದಿದ್ರು, ನನ್ನ ಆತ್ಮೀಯರೊಬ್ರು ಅಲ್ಲಿ ಕಾಯಕ ಮಾಡ್ತಿದ್ರು, ಕೆಲಸ ಎಲ್ಲ ಮಾಡ್ತಾ ಇದ್ರು. ಅವರು ದೊಡ್ಡ ವ್ಯಕ್ತಿಗಳು ಬಂದಿದ್ರಲ್ಲ, ಬಂದವ್ರನ್ನ ಈಗ ಇಂಟ್ರೊಡ್ಯೂಸ್ ಮಾಡ್ಬೇಕಲ್ಲ, ಅದಕ್ಕೆ ಇವ್ರು ಕರೀತಾರೆ ಬಾರು ಇಲ್ಲ ಅಂತ ಹೇಳಿ. ಅವರು ಓಡಿ ಬಂದು ಹುಂಡ್ರಿಪ್ಪಾರ ಅಂತ ನಿಂತರು. ಇವ್ರು ಹಿಂಗ ಅಂತ ಹೇಳ್ಕೊಳ್ಳೆ ಅವ ಗಡಿಬಿಡಿ ಒಳಗಿದ್ದ, ಅಲ್ಲೆಲ್ಲ ದಾಸೋಗಿಸೋ ರೆಡಿ ಮಾಡುತ್ತಾ ಅವ್ರ ಗಡಿಬಿಡಿ ಒಳಗಿರೋದ್ರಿಂದ ಆಯ್ತು ಅಪ್ಪಾರ ಸಂಪರ್ಕದಾಗ ಇರ್ತೇನೆ ಸರ್ ಅಪ್ಪಾರ ಅಂತ ಹೇಳಿದ್ರೆ ಆಯ್ತು ಅಂತ ಹೋದ್ರು. ಇಷ್ಟ ಶಬ್ದ ಏನು, ಸಂಪರ್ಕದಾಗಿರ್ತೇನ್ರಿ ಅಂತ. ಸಾಯಂಕಾಲ ಚಿಂತನ ಮಂಥನ ಕಾರ್ಯಕ್ರಮ ಮೇಲೆ ಅಪ್ಪವರ ಕೊಠಡಿಯಲ್ಲಿ ಅವರು ಒಂದು ಬಾಕ್ ಮೇಲೆ ಕುಂದಿರ್ತಿದ್ರು, ಕಾಲ್ ಮೇಲೆ ಕಾಲ ಕುಂದಿರ್ತಿದ್ರು. ನಮ್ಗೆ ಎಷ್ಟೋ ಸಲ ಒಳಗಡೆ ಕುಂದಿರ್ಲಿಕ್ಕೆ ಅವಕಾಶ ಸಿಕ್ಕಿದೆ. ಓಕೆ, ಏನೋ ದೇವರ ಅನುಗ್ರಹ, ಅವರ ಒಂದು ಇಚ್ಛೆ. ಅಲ್ಲಿ ಸಾಯಂಕಾಲ ಯಾವ ವ್ಯಕ್ತಿ ಅವ ಹೇಳಿದ್ದಲ್ಲ ಸಂಪರ್ಕದಾಗ ಇರ್ತೇನ್ರಿ ಅಂತ ಹೇಳಿ, ಅವ್ರನ್ನ ಕರೀತಾರೆ. ಮುಂಜಾನೆ ಅಂದ್ರೆ ಮಧ್ಯಾಹ್ನದ ಸಮಯ ನಿನಗೆ ಒಬ್ಬರನ್ನ ಪರಿಚಯ ಮಾಡಿಸಿದೆ, ಅವಾಗ ನೀನು ಸಂಪರ್ಕದಾಗಿರ್ತೇನ್ರಿ ಅಂತ ಅಂದಿ. ಸಂಪರ್ಕ ಮತ್ತು ಸಂಬಂಧ, ಇದರ ಅಂತರ ಏನು, ಎಲ್ಲರೂ ಚರ್ಚೆ ಮಾಡ್ರಿ ಅಂದ್ರು. ಏನು ಸಂಪರ್ಕ ಮತ್ತು ಸಂಬಂಧ, ಅದ್ರ ಮೇಲೇನೇ ಚರ್ಚೆ ಆಯಿತು. ಕೊನೆಗೆ ಬಹಳ ಚೆನ್ನಾಗಿ ಕನ್ಕ್ಲೂಡ್ ಮಾಡಿದ್ರು. ಆ ಒಂದು ಎರಡು ಶಬ್ದಗಳನ್ನು ನಾವೀಗ ತಗೊಂಡ್ರೆ, ಯಾಕೆ ಜಗತ್ತು ಇವತ್ತು ಬಹಳ ಕೆಡ್ತಾ ಇದೆ, ಬಹಳ ಕಷ್ಟಗಳಾಗ್ತಾ ಇದ್ದಾವೆ, ಯುವಕರು ಯಾಕೆ ದಾರಿ ತಪ್ಪಾಗ್ತಾರ, ಪಾಲಕರು ಯಾಕೆ ಹಿಂಗ ಆಗ್ತಾರ, ಶಿಕ್ಷಕರು ಹಂಗೆ ಯಾಕೆ ಆಗ್ತಾರಂದ್ರೆ, ನಾವು ಯಾವುದರ ಜೊತೆ ಸಂಪರ್ಕದಲ್ಲಿರಬೇಕು, ಯಾವುದರ ಜೊತೆ ಸಂಬಂಧದಲ್ಲಿರಬೇಕು, ಇವು ತಪ್ಪಿಬಿಟ್ಟವು. ಹೌದಾ? ಜಗತ್ತಿನ ಜೊತೆ ಸಂಪರ್ಕದಲ್ಲಿರಬೇಕು, ನಮ್ಮ ಮನೆಯಲ್ಲಿ ಮಕ್ಕಳ ಜೊತೆ ಸಂಬಂಧದಲ್ಲಿರಬೇಕು. ಈಗೇನಾಗೈತಿ, ಜಗತ್ತಿನ ಜೊತೆ ಸಂಬಂಧ ಬೆಳೆಸೇವಿ, ಮನ್ಯಾಗ ಸಂಪರ್ಕ ನಡೆದವ. ಹೌದಾ? ಯಾರೋ ಒಬ್ರು ಹ್ಯಾಬಿಟ್ಸ್ ಮಾಡ್ತಾರೆ, ಚಟಗಳನ್ನು ಮಾಡ್ತಾರೆ ಅಂದ್ರೆ ಚಟಗಳ ಜೊತೆ ಸಂಪರ್ಕದಲ್ಲಿರ್ಬೇಕು, ಇರಬಾರ್ದು ಆಕ್ಚುಲಿ, ಬಟ್ ಇರಬೇಕು ಅಂತ ಹಂಗೆ ಹೇಳಾಕತ್ತೀನಿ ನಾನು. ಚಟಗಳ ಜೊತೆ ಸಂಪರ್ಕದಲ್ಲಿರ್ಬೇಕು, ನಿನ್ನ ಜೀವನ ಜೊತೆ ಸಂಬಂಧದಲ್ಲಿರ್ಬೇಕು. ಈಗ ಎಷ್ಟೋ ಮಂದಿ ಯುವಕರು ಆ ಚಟಗಳ ಜೊತೆ ಸಂಬಂಧ ಬೆಳೆಸಾರ. ಅದಿಲ್ಲ ಅಂದ್ರೆ ಇದು ಆಗುದಿಲ್ಲ ಅವ್ರಿಗೆ. ಹೌದಾ? ಅದು ಎರಡು ಗುಟ್ಕ, ಈಗ ಅದು ಮೊದಲು ಒಂದೊಂದೇ ಇದ್ದು ಈಗ ಎರಡು ಚೀಟಿ ಹರಿದು ಅವಕ್ಕೆ ಎರಡು ಕುರಿದು ಮದ್ವಿ ಮಾಡಿ ಟನ ಮಾಡಿ ಹಿಂಗ್ ಮಾಡಿ ಅಕ್ಕಂತ ಹಾಕೊಂಡ್ಬಿಟ್ಟ ಅಂದ್ರೆ ಮುಗಿದೋತು. ಅದ್ರ ಜೊತೆ ಇಷ್ಟು ಸಂಬಂಧ ಬೆಳೆಸೋಣ ಅಂತಂದ್ರೆ ಯಾವುದ್ರ ಜೊತೆ ಸಂಬಂಧದಲ್ಲಿರ್ಬೇಕು ಅದು ಹೋಯ್ತು, ಸಂಪರ್ಕ ಬೆಳೆಸ್ಕೊಂಡು ಕೂತ್ಬಿಟ್ಟಿದ್ದಾರೆ. ಸೊ ವಿದ್ಯಾರ್ಥಿಗಳಾದವರು ನೀವು ಯಾವ್ದ್ರ ಜೊತೆ ಸಂಪರ್ಕದಲ್ಲಿರ್ಬೇಕು? ವಿದ್ಯೆಯ ಜೊತೆ, ಹೌದಾ? ಶಿಕ್ಷಣದ ಜೊತೆ ಸಂಬಂಧದಲ್ಲಿರ್ಬೇಕು. ಓಕೆ, ಬಟ್ ಇವತ್ತು ವಿದ್ಯಾರ್ಥಿಗಳು, ಯುವಕರು ಯಾವ್ದ್ರ ಜೊತೆ ಸಂಬಂಧದಲ್ಲಿದ್ದಾರೆ? ಮೊಬೈಲ್ ಜೊತೆ ಅದಾರ. ಸಂಜೆ ಮಠ ಜಗ್ತಾರ ಜಗ್ಗುದ್ರ ಜೊತೆ ಸಂಬಂಧ ಬೆಳೆಸ್ಯಾರ. ಅವು ಕರಿತಿರ್ತಾಳ, ಬಾರು ಊಟ ಮಾಡ್ಬರೋ ಬಂದೆ. ಇಲ್ಲೊಬ್ಬಕ್ಕೆ ಅವು ಇರ್ತಾಳಲ್ಲ, ಅಕ್ಕಿ ಕಡೆ ಲಕ್ಷ ನೋಡಿ, ಸಂಬಂಧ ಬಾಲಿ ಎಷ್ಟೊತ್ತಾದಕ್ಕೆ ಸಿಟ್ಟಿಗೆ ಹೇಳ್ಬೇಕು, ಬಂದ್ ತಡಿಬೇ ಹಿಂಗ್ಯಾಕ್ ಮಾಡ್ತೀಯ ಅಂತ. ಅವುಗನ್ನ ಸಿಟ್ಟಿಗೆ ಹೇಳ್ತಾನೆ, ಹೊಳ್ಳಿ ಅದ್ರ ಸಲುವಾಗಿ, ಮೊಬೈಲ್ ಸಲುವಾಗಿ. ಸೊ ಯಾವಾಗ ಈ ಸಂಪರ್ಕ ಸಂಬಂಧ ಯಾವಾಗ ಅತ್ತಾಗಿತ್ತಾಗ ಆಗ್ತಾವಲ್ಲ, ಈ ಜಗತ್ತಿನಲ್ಲಿ ಸಮಸ್ಯೆ ಆಗುತ್ತೆ ಅಂತ ನನ್ನ ಒಂದು ಸಣ್ಣ ತಿಳುವಳಿಕೆ. ಮತ್ತೆ ಇದೇನ್ ಮಾಡ್ಬೇಕು ಸರ್, ಸಂಬಂಧ ಬೆಳೆಸ್ಬೇಕಂದ್ರೆ ಮಹೇಶ್ ಏನ್ ಮಾಡ್ಬೇಕು ಅಂತ ನಮ್ಮ ಮುಂದೆ ಹಂಗೆ ತರ್ಕಕ್ಕೆ ಇದೆ. ಯಾವಾಗಲೂ ಗುರುಗಳು ಒಂದು ಶಬ್ದ ಕೊಟ್ಟಿರ್ತಾರೆ, ಅದನ್ನ ಮುಂದೆ ನಾವು ಅದನ್ನ ಚಿಂತನೆ ಮಾಡಿ ಅದ್ರೊಳಗೆ ಮುಳುಗ್ಬೇಕು. ಇನ್ವಾಲ್ವ್ ಟು ಎವಾಲ್ವ್, ಅದ್ರೊಳಗೆ ಮುಳುಗಿದ್ರೆ ನಾವು ಎವಾಲ್ವ್ ಆಗ್ತೀವಿ. ಸೊ ಮುಂದೆ ಚಿಂತನೆ ಮಾಡ್ಕೊಂತ ಹೋದ್ರೆ ಸಂಬಂಧ ಬೆಳಿಬೇಕಂದ್ರೆ ಏನಾಗಬೇಕು? ಸಂಬಂಧಗಳು ಬೆಳಿಬೇಕು. ಮನೆಯಲ್ಲಿ ಅತ್ತೆ ಸೊಸೆಯ ಸಂಬಂಧ ಬೆಳಿಬೇಕು.
ಹೌದಾ? ಮಕ್ಕಳು, ತಂದೆ ತಾಯಿ ಮತ್ತು ಮಕ್ಕಳದ ಸಂಬಂಧ ಬೆಳಿಬೇಕು. ಎಲ್ಲರೂ ಸಂಪರ್ಕದಾಗಿದ್ದಾರೆ. ಇನ್ನು ಈ ಹಳ್ಳ್ಯಾಗ ಚಲೋ ಬಹಳ ಖುಷಿ ಅನ್ಸೈತಿ ನನಗೆ. ಇಲ್ಲಿ ಬಂದು ಇಷ್ಟು ಶಾಂತ ಐತಿದು, ಏನೋ ಒಂದು ತಪಭೂಮಿನೇ ಅನ್ಸೈತಿ ನನಗೆ. ಇಲ್ಲಿ ಏನೋ ಒಂದು ತಪಸ್ಸು ಆಗೈತಿ ಇಲ್ಲಿ, ನನ್ಗೆ ಗೊತ್ತಿಲ್ಲಪ್ಪ. ಹೌದಾ? ಅದು ಸಿದ್ದೇಶ್ವರ ಅಪ್ಪಗಳು ಬಂದಾರ, ಏನೋ ಒಂದು ನಾನು ಒಂದು ಕಳೆದ ವಾರ ನಾನು ಮೆಹರ್ ಬಾಬಾ ಆಶ್ರಮಕ್ಕೆ ಹೋದೆ, ಪಂಡ್ರಾಪುರ್ಗೆ ಹೋದೆ, ಮುಂದೆ ಶಿರಡಿ ಸಾಯಿಬಾಬಾಗೆ ಹೋದೆ, ಮುಂದೆ ಹಾಗೆ ಶನೇಶ್ವರ ಅದು ಮಾಡಿಕೊಂಡು ಸಂತ ಜ್ಞಾನೇಶ್ವರ ಇದಕ್ಕೆ ಹೋಗಿದ್ದೆ. ವಾಪಸ್ ಬರುವಾಗ ಶಂಕರ್ ಮಹಾರಾಜದ್ದು ದೊಡ್ಡ ಸಿದ್ಧರು ಎಲ್ಲಿ ಪೂನಾದಿಂದ, ಅಲ್ಲಿ ಪೂನಾದಲ್ಲಿ ಶಂಕರ್ ಮಹಾರಾಜ್ ಅವ್ರು ಸುಮ್ಮನೆ ಚುಟ್ಟಾ ಸೇರ್ಕೊಂತ ಕುಂತ್ರೆ, ಚುಟ್ಟಾ ಸೇರ್ತಿದ್ರು ಅವರು. ಚುಟ್ಟಾ ಸೇರಿದ್ರೆ ಚುಟ್ಟಾದ ವಾಸನೆ ಬರ್ತಿದ್ದಿಲ್ಲ, ಹೂವಿನ ಸುಗಂಧದ ವಾಸನೆ ಬರ್ತಿತ್ತು. ಅಂತಹ ದೊಡ್ಡ ಶ್ರೇಷ್ಠರು. ಅವ್ರನ್ನೆಲ್ಲ ಆಶ್ರಮಕ್ಕೆ ಹೋದಾಗ ಅಲ್ಲಿ ಏನು ಶಾಂತತೆ ನೋಡಿದಲ್ಲ, ಅಷ್ಟೇ ಶಾಂತತೆ ಇಲ್ಲಿದೆ. ಅದಕ್ಕೆ ಮೆಚ್ಚಲೇಬೇಕು. ಅದನ್ನ ಮತ್ತೆ ಚಪ್ಪಾಳೆ ಹೊಡೆದಂದು ಹಾಳು ಮಾಡ್ಬೇಡಿ. ಯಾವಾಗ ಹಿಂಗೆ ಅದು ಮನುಷ್ಯ ಗ್ರೂಪ್ ಹಾಕಿದ್ಕೊಳ್ಳಿ ಮನುಷ್ಯ ಹಾಳಾಗ್ತಾನೆ. ಹೋದ್ಸಲ ಭಾರಿ ಮಾಡಿದ್ರು ನೋಡ್ರಿ ಜಾತ್ರೆ ಅಂದ್ಕೊಳ್ಳಿ, ಈ ಸಲ ದೊಡ್ಡ ತೇರಾಗ್ತೈತಿ. ಗೊತ್ತೈತಲ್ಲ, ನಮ್ದು ಬಾಜು ಊರಿಂದ ಇಷ್ಟು ತೇರಾಗೈತಿ, ಅದಕ್ಕಿಂತ 2 ಫೂಟ್ ಹೆಚ್ಚಿಗೆ ಇದ್ರೆ ನಾವು ಗೆಲ್ತೀವಿ. ಈ ಹೊಡೆದಾಡಕ್ಕೆ ಏನ್ ಬಿದ್ದಾರಲ್ಲ, ಗೆದ್ಲಿಕ್ಕೆ. ಹೌದಾ? ಸೊ ಈಗ ಸಂಬಂಧ ಬೆಳೆಸ್ಬೇಕಂದ್ರೆ ಏನಾಗಬೇಕು? ಮನೆಯಲ್ಲಿ ಸಂಬಂಧ, ಮಕ್ಕಳ ಜೊತೆ ಸಂಬಂಧ, ನಿನ್ನ ವೃತ್ತಿಯ ಜೊತೆ ಸಂಬಂಧ ಬೆಳೆಸ್ಬೇಕಂದ್ರೆ ಮತ್ತೆ 2 ಶಬ್ದಗಳಿದ್ದಾವೆ. ಒಂದು ವಾದ, ಇನ್ನೊಂದು ಸಂವಾದ. ಈಗ ನೋಡಿ, ಟಿವಿ ತುಂಬಾ ಬರೀ ವಾದಗಳೇ. ಸಮಾಜದಲ್ಲಿ ವಾದಗಳು, ನಾನು ಹೇಳುದಿಲ್ಲ ಯಾವ್ಯಾವ ಅಂತ ಹೇಳಿ, ಎಲ್ಲ ಕಡೆ ವಾದ. ನಾ ಹಿಂಗ ನೀ ಹಂಗ, ನಾ ಹಿಂಗ ನೀ ಹಂಗ, ನಿನ್ನ ಬಿಡುದಿಲ್ಲ. ಹೆಂಗ ನೋಡಿ, ಬಟ್ ನಾ ಏನದನ್ನು ತೋರಿಸ್ತೇನೆ. ವಾದ ಅಂದ್ರೆ ಏನ್ರಿ? ನನ್ಗೆ ಗೊತ್ತೈತಿ, ನನಗೇನ್ ನೀ ಹೇಳತ್ತೆ ಅನ್ನೋದು ವಾದ. ಹೌದಾ? ವಾದ ಅಂದ್ರೆ ಏನು? ನಿನ್ ತೋರಿಸ್ತೇನೆ, ನಿನ್ನ ಬಿಡುದಿಲ್ಲ. ಯಾರಂತಿರ್ತಾರೋ? ಅತ್ತಿ ಸೊಸಿಗಂತಿರ್ತಾರ. ನಿನಗೆ ತೋರಿಸ್ತೇನೆ, ನಾನೇನು ಹಗರಿಲ್ಲ, ನಾನೇನಿಟ್ಟು ದಿವಸ ಹಂಗ ಬಂದಿಲ್ಲ, ಹಲ್ಲು ಕಿಸಿತಿರ್ತಾಳಕ್ಕೆ ಹಂಗ ಒಳಗೆ. ನಿನಗೆ ತೋರಿಸ್ತೇನೆ, ಇದು ವಾದ. ಹೌದಾ? ಮುಂದೆ ನಾ ಹೆಂಗರ ಮಾಡಿ ಗೆಲ್ತೇನೆ, ಇದು ವಾದ. ಗೊತ್ತಾಗ್ತದೆ? ನೀವು ನಿಮ್ಮ ಒಂದು ಸಹಕಾರಿ ಕ್ಷೇತ್ರದಲ್ಲಿ, ಪಾಲಿಟಿಕ್ಸ್ ನಲ್ಲಿರ್ಲಿ, ಪಾರ್ಟಿ ನಡಕಿರ್ಲಿ, ಟಿವಿ ಆಗಿರ್ಲಿ, ಹೊರಗಡೆ ಇರ್ಲಿ, ಧರ್ಮಗಳಲ್ಲಿ ಕ್ಯಾಸ್ಟ್ ಇರ್ಲಿ, ಎಲ್ಲದ್ರೊಳಗೂ ವಾದ ನಡೆದವೆ. ನಾ ಹೆಂಗಾರ ಮಾಡಿ ನನಗೆಲ್ಲ ಗೊತ್ತೈತಿ, ನಾ ನಿಂಗೆ ತೋರಿಸ್ತೇನೆ, ನಾ ಏನಾರ ಮಾಡಿ ಗೆಲ್ಲತ್ತೇನೆ ಅನ್ನೋದೇನಿತ್ತಲ್ಲ ವಾದ. ಗೊತ್ತೈತಾ? ಸಂವಾದ ಅಂದ್ರೆ ಏನು? ನನಗೆ ಗೊತ್ತೈತಿ ಅನ್ನೋದು ವಾದ. ನೋಡುನ್ ಬಾ ಏನೈತೆ ಅನ್ನೋದು ಸಂವಾದ. ನಿನಗೆ ತೋರಿಸ್ತೇನೆ ಅನ್ನೋದು ವಾದ. ಅವ್ವ ತಂಗಿ ನಿನಗೆ ತೋರಿಸ್ತೇನೆ, ನಾನು ಬಿಡುದಿಲ್ಲ ನಿನ್ನ ಅಂದ್ರೆ ವಾದ ಆಯ್ತು. ಬಾರೇ ಅವ್ವ ಇಬ್ರು ಕೂಡಿ ನೋಡುನ್ ಬಾ ಅಂತಂದ್ರೆ ಸಂವಾದ. ನಾ ಹೆಂಗಾರ ಮಾಡಿ ಗೆಲ್ಲತ್ತೀನಿ, ನನ್ನ ಮಗ ನನ್ನ ಕಡೆ ಆಲಿಲ್ಲ ಅಂದ್ರೆ ಆ ಅಪ್ಪಗಳ ಮೇಲೆ ಆನಿ. ಎಷ್ಟು ಮಂದಿ ಆನಿ ತಗೊಂಡಿರ್ತಾರೆ ನಮ್ಮ ಮೇಲೆ. ಹೌದಾ? ನನ್ನ ಮಗನ್ ನನ್ನ ಕಡೆ ನಾ ಗೆಲ್ತೇನೆ ಅನ್ನೋದೇನಿತ್ತಲ್ಲ, ಇದು ವಾದ. ಬಾ ಇಬ್ರು ಕೂಡ ಗೆಲ್ಲು ಅನ್ನೋದು ಸಂವಾದ. ಗೊತ್ತಾಯ್ತಾ? ಸೊ ವಾದದಿಂದ ಯಾವಾಗ ಸಂವಾದಕ್ಕೆ ಬರ್ತೇವಲ್ಲ, ಸಂವಾದದಲ್ಲಿದ್ದಾಗ ಸಮ್ಮತಿ ಬರ್ತೈತಿ. ಈ ಬಾರಿ ಚಂದಗೆ ಕೇಳಿಸ್ಕೊಳ್ರಿ. ಸಂವಾದದಲ್ಲಿದ್ದಾಗ ಸಮ್ಮತಿ ಬರ್ತೈತಿ ಅಂದ್ರೆ ಒಂದು ಒಪ್ಪಿಗೆ ಬರ್ತೈತಿ. ಹಿಂಗ್ ಮಾಡೋದು ನಾವು ನೀವು ಮಾತಾಡೋಣ, ಹಿಂಗೈತೆ ಓಕೆ, ಒಪ್ಪಿಗೆ. ಸಮ್ಮತಿ ಬಂದ ತಕ್ಷಣ ಸಹಕಾರ ಬರ್ತೈತಿ ಇಬ್ಬರ ನಡುವೆ. ಆಯ್ತು, ಇಬ್ರು ಕೂಡ ಮಾಡೋದು ಸಹಕಾರ. ಗೊತ್ತಾಯ್ತಾ? ಸಹಕಾರ ಬರ್ತೈತಿ. ನೀ ಇದನ್ನ ಮಾಡು, ನಾ ಇದನ್ನ ಮಾಡ್ತೀನಿ, ನೀ ಇದನ್ನ ಮಾಡು, ನಾ ಇದನ್ನ ಮಾಡ್ತೀನಿ, ಸಹಕಾರ. ಈಗ ಸಂವಾದ, ಸಮ್ಮತಿ, ಸಹಕಾರ ಈ 3 ಇದ್ರೆ ಏನಾದ್ರೂ ದೊಡ್ಡ ಕೆಲಸ ಆಗ್ತಿದ್ದಾನೆ? ಇಲ್ಲ, ಕೆಟ್ಟ ಕೆಲಸನೂ ಆಗ್ಬೋದು. ಈಗ ಇಬ್ಬರು ಟೆರರಿಸ್ಟ್ ಅದಾರೆ, ದುಷ್ಟ ವ್ಯಕ್ತಿಗಳಿದ್ದಾರೆ, ಅವರು ಸಂವಾದ ಮಾಡ್ತಾರೆ, ಸಮ್ಮತಿ ಬರ್ತೈತಿ, ಸಹಕಾರ ಬರ್ತೈತಿ ಅವ್ರ ನಡುಕು, ಅವರಿಬ್ರು ಕೂಡಿಸಿ ಬಾಂಬ್ ಹಾಕ್ತಾರೆ. ಹಂಗಾಗ್ಬಾರ್ದ್ರಿ. ಚಲೋ ಕೆಲಸ ಆಗ್ಬೇಕಂದ್ರೆ ಸಂವಾದ, ಸಮ್ಮತಿ, ಸಹಕಾರ ಜೊತೆ ಸಂಸ್ಕಾರ ಬೇಕು. ಸಂಸ್ಕಾರ ಕೊಡ್ಲೇಬೇಕು. ಒಳ್ಳೆ ಸಂಸ್ಕಾರ ಕೊಟ್ಟಾಗ ಒಳ್ಳೆ ಕೆಲಸ ಆಗ್ತಾವ. ಬಟ್ ಸಮಾಜದಲ್ಲಿ ಇನ್ನೂ ಒಂದು ಕೊರತೆ ಐತಿ. ಏನಪ್ಪಾ ಅಂದ್ರೆ ಸಂವಾದನೂ ಮಾಡ್ತಾರೆ, ಸಮ್ಮತಿನೂ ಇದೆ, ಆಮೇಲೆ ಸಹಕಾರನೂ ಇದೆ, ಒಳ್ಳೆ ಸಂಸ್ಕಾರದವರು ಇದ್ದಾರೆ, ಬಟ್ ಅದನ್ನ ಮಾಡಕ್ ಆಗುದಿಲ್ಲ, ಧೈರ್ಯ ಇಲ್ಲ. ಅದಕ್ಕೆ ಅದ್ರ ಜೊತೆ ಸಾಹಸನೂ ಬೇಕು. ಗೊತ್ತಾಯ್ತಾ? ಈಗ ನೋಡಿ,
ದುಷ್ಟಶಕ್ತಿಗಳೇನಿದಾವೆ ಸಮಾಜದಲ್ಲಿ, ದುಷ್ಟಶಕ್ತಿಗಳೇನಿದಾವಲ್ಲ ಅವರು ಸಂವಾದ ಮಾಡ್ತಾರೆ, ಅವರಲ್ಲಿ ಸಮ್ಮತಿ ಐತಿ, ಆಮೇಲೆ ಸಹಕಾರ ಐತಿ ಅವರಲ್ಲಿನೂ. ಬಟ್ ಅವರಲ್ಲಿ ಸಂಸ್ಕಾರ, ಕೆಟ್ಟ ಸಂಸ್ಕಾರ ಐತಿ. ಇಲ್ಲಿ ಅದು ಸಂಸ್ಕಾರನೇ, ಸಂಸ್ಕಾರ ಅವರಲ್ಲಿ ಸಾಹಸ ಐತಿ, ಅದಕ್ಕೆ ಅವ್ರು ಮಾಡಿ ಮುಗಿಸ್ಬಿಡ್ತಾರೆ. ನಾವು ಇಲ್ಲಿ ಮೀಟಿಂಗ್ ಮಾಡ್ಕೊಂತ ಇಲ್ಲೇ ಕುಂದಿರ್ತೇವೆ, ಹಿಂಗ್ ಮಾಡೋದಪ್ಪ, ಹಂಗ್ ಮಾಡೋದು ಚಲೋ ಆಗ್ತೈತಿ, ಸಮಾಜಕ್ಕೆ ಚಲೋ ಆಗ್ತೈತಿ, ಮತ್ ನಡ್ರಿ ಮಾಡೋಣದ್ರೆ ನೋಡೋದು ತಡಿ, ಮತ್ತೆ ಕೇಳೋಣ ಇಲ್ಲೋ, ಮತ್ತೆ ಅವ್ರ ಜೊತೆಯಲ್ಲಿ ಇದ್ದದ್ ಬಿಡ್ತೀವಪ್ಪ, ನೋಡೋದು ತಗೋ ಆಗೋದಿಲ್ಲ. ಅದ ಭಾಳ ಕುರುಗದ ನಾವು ಎದಕ್ಕೂ ಬಿಟ್ಟಿಲ್ಲ. ಮತ್ತೆ ಏನ್ ಮಾಡೋದು, ಈಗ ಸದ್ಯ ಬಿಡೋಣ, ಮುಂದೆ ಕಾಲ್ ಬಂದ ದೇವ್ರು ಹೇಳ್ದ ಮಾಡೋಣ. ಹಿಂಗಾಗಿ ಸಮಾಜ ಕೆಡ. ದುಷ್ಟಶಕ್ತಿಗಳು ಜಲ್ದಿ ಕೂಡಿ ಬಿಡ್ತಾವ, ಸಹಕಾರ ಬರ್ತಾವ, ಅವ್ರಿಗೆ ಸಂಸ್ಕಾರ ಇಲ್ಲ, ಬಟ್ ಸಾಹಸ ಮಾಡ್ತಾರೆ, ಮಾರ್ಕೆಟ್ನಾಗ ಅದು ತಗೊಂಡ್ಬಿಡ್ತಾರೆ ಕೆಟ್ಟದ್ದು. ಗೊತ್ತಾಯ್ತ? ಬಟ್ ಒಳ್ಳೆಯವರು ಕೂಡೋದು ಬಹಳ ಕಷ್ಟ ಐತಿ. ಈಗ ನಿಮ್ ಕೈಯಾಗ 4 ನೋಟ್ ಅದಾವ ಅಂತ ತಿಳಿರಿ, 4 ನೋಟು, 100 ರೂಪಾಯಿ 4 ನೋಟ್ ಅದಾವ ಅಂದ್ರೆ 2 ಭಾಳ ಹಳೆವ್ ಅದಾವ, ಕೆಟ್ಟವು, 2 ಹೊಸ ಗರಿ ನೋಟ್ ಅದಾವ. ಅವ್ 4 ನೋಟು ನಿಮ್ ಕಿಶೆದಾಗ ಅದಾವ. ಮಾರ್ಕೆಟ್ನಾಗ ಹೋಗಿ ಒಂದ್ ಏನೋ ತಗೋತೀರಿ, ತಗೊಂಡ್ ಕೂಡ ಫಸ್ಟ್ ನೋಟ್ ಹೊರಗೆ ಯಾವ್ದು ಹಾಕ್ತೀರಿ? ಚಲೋದೋ ಕೆಟ್ಟದ್ದು ಹೇಳಿ ಸರ್. ಕೆಟ್ಟದ್ದ ಹೊರಗೆ ಹಾಕ್ತಿವಿಲ್ಲೋ, ಚಲೋದ ಏನ್ ಮಾಡ್ತೀವಿ? ಮಡಿಚಿ ಪುಸ್ತಕದಾಗ ಇಟ್ಕೊಂಡು ಸೀರಿ ಕೆಳಗಿಟ್ಟ ಅದು ಹೊಸ ನೋಟ್ ಹಂಗೆ ಇಡ್ತೇವಿ. ಸಮಾಜನೂ ಹಂಗಾಗೈತಿ. ಎಲ್ಲ ಒಳ್ಳೆ ವ್ಯಕ್ತಿಗಳು ಒಳಗ ಕುಂತಾರೆ, ಓಕೆ, ಎಲ್ಲಾ ದುಷ್ಟ ವ್ಯಕ್ತಿಗಳು ಮಾರ್ಕೆಟ್ನಾಗ. ಮತ್ತೆ ಇವೆಲ್ಲ ಒಳ್ಳೆ ವ್ಯಕ್ತಿಗಳು ಚಪ್ಪಾಳೆ ಹೊಡೆ ಆಗ್ತವೆ. ಹೌದು ಹೌದು, ಮತ್ತೆ ತಿಳ್ಕೊಂಡಾಗ ನಾವು ಅಂತ ಅಂದಾಗ ಚಪ್ಪಾಳೆ ಬರ್ತಿರ್ತದೆ. ಇಲ್ಲ ಯಾರು ದುಷ್ಟರು ಕುಂತಿದ್ರಲ್ಲಿ ನಮ್ದೆಲ್ಲ ಹೇಳಕತ್ನಲ್ಲೂ ಮರ ಇನ್ಯಾಕೆ ಕರ್ಸಿದ್ರಿ ಇಲ್ಲಿ ನಮ್ಮೂರಿಗೆ, ನಮ್ದೆಲ್ಲ ನಡೆದಿತ್ತು ಚಲೋದಾಗ ನಾವು ಇರ್ತಾರೆ. ಮತ್ತೆ ಯಾರ್ಯಾರನ್ನ ಹೇಳುವತ್ತಿಗೆ ಎಲ್ಲರೂ ನೆನಪಾಗ್ತಿರ್ತಾರೆ ನಿಮ್ಗೆ, ಅವರು ಇವರೆಲ್ಲ ನೆನಪಾಗ್ತಿರ್ತಾರೆ. ಓಕೆ, ಸೊ ಏನೇನ್ ಬೇಕು? 5 ವಿಷಯಗಳು ಬೇಕು. ಎಲ್ಲ ಯುವಕರನ್ನು ಕೇಳಿಸ್ಕೋಬೇಕು, ದೊಡ್ಡವರು ಕೇಳಿಸ್ಕೋಬೇಕು. ಈ 5 ವಿಷಯ ಜೀವನ ಚೆನ್ನಾಗಿ ಮಾಡ್ಬೇಕಂದ್ರೆ ಸಂವಾದ ಮಾಡಬೇಕು, ಸಮ್ಮತಿ ಇರಬೇಕು, ಸಹಕಾರ ಇರಬೇಕು, ಸಂಸ್ಕಾರ ಇರಬೇಕು, ಸಾಹಸ ಇರಬೇಕು. ಈ ಸಾಹಸ ಕಲಿಸೋರು ಯಾರು? ಎಲ್ಲಾನು ಕಲಿಸ್ಬೋದು, ಸಾಹಸ ಕಲಿಸೋರು ಯಾರು? ಒಳಗಡೆಯಿಂದ ಬರ್ತಿರ್ತದೆ. ಯಾವಾಗ ಇವು 5 ಕೂಡ್ತವೆ, ಜೀವನದಲ್ಲಿ ಸಮೃದ್ಧಿ ಇರ್ತೈತಿ, ಸಂತೃಪ್ತಿ ಇರ್ತೈತಿ, ಸಂತೋಷ ಇರ್ತೈತಿ. ಯಾವಾಗ ಸಮೃದ್ಧಿ, ಸಂತೋಷ ಅಂತೂ ನಿನಗೆ ಏನೋ ಸಂತೃಪ್ತಿ ಇರ್ತೈತಿ, ಅವಾಗ ಸಮಾಧಾನ ಇರ್ತೈತಿ. ಯಾವಾಗ ಸಮಾಧಾನ ಇರ್ತೈತಿ, ಓಕೆ, ಅವನ ಜೊತೆ ಒಂದಾಗ್ತದೆ. ಸಿದ್ದೇಶ್ವರಪ್ಪಗಳ ದೊಡ್ಡ ಕ್ವಾಲಿಟಿ ಅಂದ್ರೆ ಸಮಾಧಾನ. ಯಾಕಂದ್ರೆ ಅವ್ರೆಂದೂ ವಾದಕ್ಕೆ ಬೀಳಲಿಲ್ಲ. ಅಪ್ಪರು ಹೇಳಿದ್ರಲ್ಲ, ಎಂದೂ ವಾದಕ್ಕೆ ಬೀಳಲಿಲ್ಲ, ಸಂವಾದನಾಗ ಇದ್ರು. ಎಲ್ಲಾದ್ರೂ ಹಂಗೆ ವಾದ ಇದ್ರೆ ಸ್ವಲ್ಪ ಸೈಲೆಂಟ್ ಆಗ್ತಿದ್ರು. ಆಯ್ತು, ನಾ ಏನು ಹೇಳಿದ್ರು, ಯಾಕೆ ಹಂಗೆ ಮಾಡ್ತಿದ್ರು ಅವ್ರಂತ ನಮ್ಮ ಚಿಂತನೆ. ಗುರುಗಳ ಜೊತೆ ನಮ್ದು, ಅಪ್ಪರ ಜೊತೆ ನಮ್ದು ಬಹಳ ಸಲಿಗೆ, ಭಾರಿ ಚಿಂತನೆ. ಅವ್ರದ್ದು ಏನಂದ್ರೆ ನನ್ನ ಅನಿಸಿಕೆ ಇದು, ನನ್ನ ಅನಿಸಿಕೆ ಅಷ್ಟೇ. ಹೌದಾ? ಏನು ಬಸವಣ್ಣವ್ರು ಹೇಳಿದ್ರು, ಕಳಬೇಡ, ಕೊಲಬೇಡ, ಹುಸಿಯನ್ನು ನುಡಿಯಬೇಡ, ಅಸಹ್ಯಪಡಬೇಡ, ಇದಿರ ಅಳಿಯಬೇಡ, ನನ್ನ ಬಂಧಿಸಬೇಡ. ಹೌದಾ? ಮುಂದೆ ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಹೇಳಿದ್ರು. ಹೌದಾ? ಇವು ಏನ್ ಹೇಳ್ಯಾರು ಸೂತ್ರಗಳನ್ನ, ಇದ್ರಾಗ ಒಂದರ ಫಾಲೋ ಮಾಡ್ತೀವಿ ನಾವು. ಮತ್ ನಾವ್ ಹೆಂಗ್ ಸಿದ್ದೇಶ್ವರ ಅಪ್ಪಳು ಆಗಕ್ ಬರ್ತೈತಿ? ಆಗಬೇಕಂತಿತ್ತಂದ್ರೆ ನಾವೆಲ್ಲರೂ, ನಾ ಅಂತೂ ಪ್ರಯತ್ನ ಮಾಡಾಕತ್ತೀನಿ, ಪ್ರಯತ್ನ. ಹೌದಾ? ಅದು ತಪ್ಪು. ಹೌದಾ? ಈ ಅಷ್ಟರೊಳಗೂ ಒಂದ್ ಯಾವ್ದಾರು ತಗೋರಿ, ಅನ್ಯರಿಗೆ ಅಸಹ್ಯ ಪಡಬೇಡ. 2026 ಇದು ಹೊಸ ವರ್ಷ. ಓಕೆ, ಸಂಕ್ರಾಂತಿ ಮಠ 14, ಇನ್ನು 2014ನೇ ತಾರೀಕು ಮಠ ಐತಿ ಸಂಕ್ರಾಂತಿ. ಹೌದಾ? ಈ ಮುಂದಿನ ಏನು ಇವತ್ತು 2ನೇ ತಾರೀಕು 14, ಮುಂದಿನ 12 ದಿವಸ ನಾ ಯಾರ ಬಗ್ಗೆನೂ ಅನ್ಯರಿಗೆ ಅಸಹ್ಯ ಪಡಬೇಡ, ನಾ ಯಾರ ಬಗ್ಗೆನೂ ಕೆಟ್ಟ ಮಾತಾಡ, ಯಾರಿಗೂ ಅಸಹ್ಯ ನಗಾಗ್ತದೆ ಮಾಡಿ ನೋಡು. ಇಲ್ಲ ತನ್ನ ಬಂಧಿಸಬೇಡ, ನಾ ಭಾರಿ ಅದಿನ ಅಂತ ಹೇಳ್ಬಾರ್ದು ಮುಂದಿನ 12 ದಿವಸ. ಅದು ತಪಸ್. ಮತ್ತೆ ದೊಡ್ಡ ವ್ಯಕ್ತಿಗಳ ಬಗ್ಗೆ ಮಾತಾಡೋದು ಈಸಿ. ಅವ್ರು ಯಾಕೆ ಹಂಗಾದ್ರು ಅಂದ್ರೆ, ನನ್ನ ಪ್ರಕಾರ ಅಪ್ಪುಗಳು ಅಷ್ಟು ಏನದವಲ್ಲ, ಬಸವಣ್ಣವ್ರು ಏನ್ ಹೇಳಲ್ಲ, ಪ್ರತಿಯೊಂದನ್ನು ಪಾಲನೆ ಮಾಡಿದ್ದಾರೆ. ಅದಕ್ಕೆ ಸಿದ್ದೇಶ್ವರ ಅಪ್ಪುಗಳು ಪ್ರತಿಯೊಂದನ್ನು ಫಾಲೋ ಮಾಡ್ಯಾರ. ನೋಡ್ರಿ ಬೇಕಾದ್ರೆ ನೀವು ಇವತ್ತಿಂದ ಅದ್ರ ಬಗ್ಗೆ ಚಿಂತನೆ, ಅಪ್ಪುಗಳು ಹಿಂಗೆ ಯಾಕಾದ್ರು, ಓಕೆ, ಕಳಬೇಡ ಎಂದು ಅದ್ರ ಬಗ್ಗೆ ಏನು ಇಲ್ಲ. ಅವರು ಬಹಿರಂಗದಲ್ಲಿ ಕಳು ಅಲ್ಲ, ಅಂತರಂಗದಲ್ಲಿ ಕಳು. ಕೊಲಬೇಡ ಯಾರನ್ನು, ಓಕೆ, ಮನಸ ವಾಚ ಏನ್ ಎದ್ರಿಂದನೂ ಅವ್ರು ಯಾರಿಗೂ ದುಃಖನ ಮಾಡಲಿಲ್ಲ. ಗಪ್ಪಿದ್ರು ಸುಮ್ಮನೆ. ಹುಸಿಯ ನೋಡಿ ಬೇಡ, ಸುಳ್ಳಂತೂ ಹೇಳು ದೂರ ಉಳಿತು.
ಹೌದಾ? ಅನ್ಯರಿಗೆ ಅಸಹ್ಯ ಅಂತ ಎಂದೂ ಪಟ್ಟಿಲ್ಲ ಅವರು. ಅದಕ್ಕೆ ಪ್ರತಿಯೊಂದು ಧರ್ಮಗಳಲ್ಲಿ ಹೋದಾಗ ಅವ್ರನ್ನ ಅಪ್ರಿಷಿಯೇಟ್ ಮಾಡಿ ಅವ್ರು ಚೆನ್ನಾಗಿ ಹೇಳಿನೇ ಬಂದ್ರು. ಬಹಳ ಮಂದಿಗೆ ಸಂಕಟಾತು, ಯಾಕಂದ್ರೆ ಇವ್ರು ನಮ್ಮವರು ಅನ್ಕೊಳ್ಳೋದಿತ್ತು. ನಮ್ಮವರು ಅಂದ್ವಿ, ನಾನು ನನ್ನದು ಅಂದ್ವಿ ಅಂದ್ರೆ ಅಹಂಕಾರ ಬಂತು. ಅಹಂಕಾರ ಬಂತಂದ್ರೆ ವಾದಕ್ತಿತ್ತು. ಹೊರಗೇನ್ ಜಗಳ ನಡೆದಿತ್ತು? ಈಗೆಲ್ಲ ವಾದನ. ಯಾರು ವಾದ ಮಾಡಬಾರ್ದು ಅವರು ವಾದ ಮಾಡಕತ್ತಾರೆ. ಹೌದು, ಅವ್ರು ಚಲೋ, ಅವ್ರ ಪ್ರಕಾರ ಅವ್ರು ಚಲೋ ಅದಾರ, ಇವ್ರ ಪ್ರಕಾರ ಇವ್ರು ಚಲೋ ನಡೆದೈತೆ ಅಂತ ಅಪ್ಪಗಳು ದಾರಿ ಹಿಡಿದ್ರೆ ಎಂಥ ಸಮಾಧಾನ ಮನಸ್ಸಿನಾಗ. ಯಾಕೆ ಇವತ್ತು ಸಮಾಧಾನ ಇಲ್ಲ ಹೇಳ್ರಿ? ಏನಂದವ ಹಿಂಗಂದ, ನೀ ಏನಂದು ಹೇಳಿ, ನಾ ಏನಂದ್ಲಪ್ಪ ಹಿಂಗಾಗಿ ನಮ್ಮ ಸಮಾಜ ಹಾಳಾಗ್ತಿತ್ತು. ಅವ್ನು ಬಿಡಬಾರ್ದು, ಅವನು ನೋಡು ತಗೋಣ, ಮುಂದಿನ ಮೀಟಿಂಗ್ ಬರಲಿ. ನೀವು ಏನು ಮಾತು ಇದು ಮಾಡೋದು, ಮತ್ತು ಮುಂಜಾನೆ ಎತ್ಕೊಳ್ಳೋ ಸಿದ್ದೇಶ್ವರ ಅಪ್ಪಗಳಿಗೆ ಪೂಜಾ ಮಾಡ್ತೀವಿ. ವರ್ಕ್ ಆಗೋದಿಲ್ಲ ಸರ್. ಪ್ರಾಕ್ಟಿಕಲ್ ಆಗಿರಿ, ಸುಮ್ಮನೆ ಅವ್ರ ಜೊತೆ ಗುದ್ದಾಡಕ್ಕೆ ಹೋಗ್ಬೇಡ್ರಿ. ನಾವೆಲ್ಲ ಮಾಡೇವಿ, ಇದನ್ನ ನಾವು ಲಪುಟ್ತನ ಮಾಡೇವಿ. ಈಗ ಸ್ವಲ್ಪ ಸುಧಾರಿಸಿ, ನಾವೇನು ಮತ್ತೆ ಭಾರಿ ಕರೆಕ್ಟ್ ಅದ ಅಂತ ತಿಳ್ಕೊಕ್ ಹೋಗ್ಬೇಡ್ರಿ. ಯಾಕಂದ್ರೆ ಅಪ್ಪವ್ರ ಮುಂದೆ ಸುಳ್ಳು ಹೇಳಕ್ಕ ಬರುದಿಲ್ಲ. ನಾವು ಮೋಸ್ಟ್ ಲಪುಟ್ ನನ್ನ ಮಕ್ಕಳ ಗೊತ್ತಾಯ್ತಾ? ಈಗ ಸುಮ್ಮನೆ ನಮ್ನ ಕರ್ದಿರಿ ಅಂತ ಮತ್ತೆ ಒಣ ದಿಮಾಕಕ್ಕೆ ಮಾತಾಡೋದಾಗೈತಿ. ಹೌದಾ? ಬಟ್ ಈಗ ಅದು ಯಾವಾಗ ತಿಳ್ಕೊಂತ ಹೋಗ್ತು, ಅವ್ರು ತಿದ್ಕೊಂತ ಹೋದ್ರು. ನಮ್ಮೊಳಗಿನ ಹಲ ಸಮುದ್ರ ಮಂಥನ ಆಯ್ತು, ನಮ್ಮೊಳಗಿನ ಮಂಥನ ಆಯ್ತು. ಸಮುದ್ರ ಮಂಥನ ಆದಾಗ ಮೊದಲು ಹೊರಗೆ ಬರೋದು ಯಾವುದು? ಹಲ ವಿಷಾನ ಹೊರಗೆ ಬಂತು. ವಿಷ ಬರ್ಕೊಂತ ಈಗ ಸ್ವಲ್ಪ ಅಲ್ಲೇ ಇನ್ನು ಸ್ವಲ್ಪ ಬೆಳಕಣ ಆತೈತಿ, ಇನ್ನೂ ಕಂಡಿಲ್ಲ. ಗೊತ್ತಾಯ್ತಾ? ಸೊ ಅದಕ್ಕೆ ತಿಳ್ಕೊಳ್ಳೋದು ಮತ್ತು ಮಾಡೋದು ಭಾಳ ಡಿಫ್ರೆನ್ಸ್ ಐತಿ. ಇಂಥ 100 ಪ್ರವಚನ ಕುಂದ್ರಿ ನೀವು, ಏನ್ ಚಂದ ಮಾತಾಡಿದ್ರಿ ಅಪ್ಪಾರ, ಏನ್ ಚಂದ ಮಾತಾಡಿದ್ರಿ ಅಪ್ಪ, ಸಾಕ್ಷಾತ್ ದೇವ್ರು ಮಾತಾಡ್ದಂಗ ಆತ್ರಿಪ್ಪ, ನೀವು ಸಿಕ್ಕಿದ್ದೆ ನಮ್ ದೇವ್ರಿ ಅಂತ ಅಂತೀರಿ. ಹೊಳ್ಳೆ ಅಪ್ಪಗಳು ಏನ್ರಿ ಏನ್ ಮಾತಾಡಿದ್ ಹೇಳುವ ಅಂದ್ರೆ ಅದು ಗೊತ್ತಿಲ್ರಿ ಅಪ್ಪಾರ ಅಂತೀರಿ. ಮಾತಾಡಿದ್ ಗೊತ್ತಿರುವುದಿಲ್ಲ, ಹೊಗಳುದು. ಗೊತ್ತಾಯ್ತಾ? ಸೊ ಅಪ್ಪಗಳು ನಮ್ಗೆ ಏನ್ ಕಲಿಸಿದ್ರು ಸಿದ್ದೇಶ್ವರ ಅಪ್ಪಗಳು? ನನ್ನ ಪ್ರಕಾರ ನನಗೇನ್ ಕಲಿಸಿದ್ರು? ನನಗ ಹೌದಾ, ಜಗತ್ತಿಗಂತೂ ಕಲ್ಸ್ಯಾರ. ಅವ್ರು ಕಲಿಸ್ಲಾರ್ದೆ ಕಲಿಸಿದ್ರು. ಆ ಸೂಕ್ಷ್ಮತೆ ನಮ್ಮೊಳಗಿತ್ತಂದ್ರೆ ಅದನ್ನೆಲ್ಲ ಹಿಡ್ಕೊಂಡ್ಬಿಡ್ಬೋದು. ಹಿಡ್ಕೊಂಡಿದ್ದು ಏನ್ ಕಲಿಸಿದ್ರು ಅಂದ್ರೆ, ನಿನಗೇನು ಸಣ್ಣ ವಿಷಯ ತಿಳಿತೈತಲ್ಲ ಅದನ್ನ ಫಸ್ಟ್ ಕಾರ್ಯಪ್ರವೃತ್ತಿನಾಗ ಅದು ತೊಗೊಂಬಂದು ಪ್ರಾಕ್ಟಿಕಲ್ ಮಾಡೋದು, ಬರೀ ಕೇಳಿಸ್ಕೊಂಡು ಹೋಗ್ಬೇಡ. ಒಂದು ಮಾಡ್ರಿ ಸರ್, ಒಂದೇ ಒಂದು ಮಾಡ್ರಿಪ್ಪ. ಈ ಓಲ್ದಾವಲ್ಲ, ಈಗ ಬಸವಣ್ಣವ್ರು ಹೇಳಿದ್ದು, ಬಸವಣ್ಣವ್ರನ್ನೂ ಬಿಟ್ಬಿಡ್ರಿ. ಹೌದಾ? ಈಗ ಅವ್ರು ನಮ್ಮವರು ನಿಮ್ಮವ್ರು ಆ ಒಂದು ವಾದ ನಡೆದೈತಿ. ಹೌದಾ? ಅವ್ರು ಯಾರೋ ಹೊಳ್ಳಿಗೆ ಬಂದ್ರೆ ನಮ್ಮ ಜೊತೆ ಕುಂದ್ರುದಿಲ್ಲ. ಅವ್ರು ಅಷ್ಟು ಜಗಳಾಗ್ತೇವೆ ಅವ್ರ ಸಲುವಾಗಿ. ಹೌದಾ? ಅವ್ರು ಹೇಳಿದ್ದೇನದಾವಲ್ಲ ಅದ್ರ ಒಂದು ಹುಡುಕ್ರಿ ಆದ ಮುನಿಯ ಬೇಡ. ಮುಂದಿನ 12 ದಿವಸ ಸಂಕ್ರಾಂತಿವರೆಗೆ ನಾ ಯಾರ ಮ್ಯಾಗೂ ಸಿಟ್ಟಿಗೆ ಹೇಳುದು, ಯಾರ ಮ್ಯಾಗೂ ಇಲ್ಲ. ನನ್ನ ಮ್ಯಾಗೂ ನಾನು ಸಿಟ್ಟು ಮಾಡ್ಕೊಂಗಿಲ್ಲ. ಮುನಿಯೇ ಬರುತ್ತೆ. ನಾವ್ ಯಾವಾಗಲೂ ಇನ್ನೊಬ್ರಂತ ತಿಳ್ಕೊಂಡಿ. ಮುನಿಯೇ ಬೇಡ ಅಂದ್ರೆ ನೀ ಜಗತ್ತಿನ ಮ್ಯಾಗೂ ಸಿಟ್ಟಿಗೆ ಹೇಳ್ಬೇಡ, ನಿನ್ನ ಮ್ಯಾಗೂ ನೀ ಸಿಟ್ಟಿಗೆ ಹೇಳ್ಬೇಡ. ಅದೇ ಅಂತರಂಗದ ಶುದ್ಧಿ, ಅದೇ ಬಹಿರಂಗದ ಫಸ್ಟ್ ನಿನ್ ಜೊತೆ ಮಾಡ್ಬೇಕದ್ನ. ಹೌದಾ? ಅದ್ ಮಾಡಾತಿಲ್ಲ. ಸೊ ಸಂವಾದ, ಸಮ್ಮತಿ, ಸಹಕಾರ, ಸಂಸ್ಕಾರ, ಸಾಹಸ ಮಾಡಿದಾಗ ಸಂತೃಪ್ತಿ, ಸಮೃದ್ಧಿ ಮತ್ತು ಸಂತೋಷ ಸಿಗ್ತೈತಿ. ಅವಾಗ ಸಮಾಧಾನ ಸಿಗ್ತೈತಿ. ಜೀವನದ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಸಮಾಧಾನದಿಂದ ಇರುತ್ತೆ. ಯಾವಾಗ ನಾವು ಸಮಾಧಾನದಿಂದ ಇರ್ತೀವಿ, ನಮ್ಮ ಒಳಗಿನ ಶಕ್ತಿ ತಾನ ಪ್ರಕಟ ಆಗ್ತದೆ. ನಾವು ಬಹಳ ಡಿಸ್ಟರ್ಬ್ಡ್ ಇದ್ದೇವಿ ಒಳಗಡೆ, ನಾವು ಬಹಳ ಅಲ್ಲೋಲ ಕಲ್ಲೋಲ ಆಗೈತಂದ್ರೆ ಎಂಥ ಶಕ್ತಿ ಇದ್ದು ಅದು ಹೊರಗೆ ಬರಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ಶಕ್ತಿ ಇರೋದು ಒಳಗ ಐತ್ರಿ, ಹೊರಗಿಲ್ಲ. ಧೈರ್ಯ ಇರೋದು ಒಳಗ ಐತಿ, ಹೊರಗಿಲ್ಲ. ಅದೆಲ್ಲ ಹೊರಗಡೆ ಬರ್ಬೇಕಂದ್ರೆ ಅದರದ್ದು ಒಂದೇ ಒಂದು ಕಂಡೀಷನ್ ಏನು? ಕಾಮ್, ಕ್ವೈಟ್, ಕ್ಲಿಯರ್ ಮೈಂಡ್, ಅಂದ್ರೆ ಸಮಾಧಾನದಾಗಿರ್ಬೇಕು. ಅದಕ್ಕೆ ಇವತ್ತು ಅಪ್ಪವರು ಅಷ್ಟು ದೊಡ್ಡ ಒಂದು ನಮಗೆ ಏನು ಕೊಡುಗೆ ಕೊಟ್ರಂದ್ರೆ, ಸಮಾಧಾನದಿಂದ ಈ ಜಗತ್ತಿನ ಇಷ್ಟು ಗದ್ದಲದ ಸಮಾಜದಲ್ಲಿ ನಾವು ಸಮಾಧಾನದವಾಗಿರ್ಬೋದು ಅನ್ನೋದನ್ನ ತೋರಿಸ್ಕೊಟ್ರು. ಅದು ನನ್ನ ಕಲಿಕೆ. ಇದು ಒಂದನೇದು. ಎರಡನೇದೇನು ಕಲಿತೆಪ್ಪ ನಾನು? ಅವ್ರ ಕಡೆ ಭಾಳ ಕಲ್ತಿದ್ದೀನಿ. ಎರಡನೇದೇನು ಕಲಿತೆ ಅಂದ್ರೆ, ಅವರು ನಿಪ್ಪಾಣಿ ಒಳಗಿದ್ರು. ನಾನು ಯುವಕ ಸಮಯ ಅವಾಗ ನನಗೆ ಭಾಳ ಮನಸ್ಸು ಅಲ್ಲೋಲ ಕಲ್ಲೋಲ ಆಗ್ತಿತ್ತು. ಹೌದಾ? ನಾನು ಈ ಕ್ರಿಶ್ಚಿಯಾನಿಟಿ ಏನು ಬೈಬಲ್ ಎಲ್ಲ ಓದಿದ್ದೆ, ಕುರಾನ್ ಓದಿದ್ದೆ. ಹೌದಾ? ನನಗೆ ಆ ಬೈಬಲ್ಲು ಕುರಾನ್ ಓದಿದಾಗ ಕೆಲವೊಂದು ಹೆವನ್ಲಿ ಜ್ಯುವೆಲ್ಸು ಅವನ್ನೆಲ್ಲ ನಾನು ಓದ್ಕೊಂಡಾಗ ಕನ್ಫ್ಯೂಷನ್ ಬಿದ್ದುಬಿಟ್ಟೆ. ನಾನು ಏನಂದ್ರೆ,
ನಮ್ಮ ಇಷ್ಟು ಕಾಂಪ್ಲಿಕೇಟೆಡ್ ಅದಾವ. ಇದ್ರಾಗ ಸಂಸ್ಕೃತ ವಚನಗಳು, ಸಂಸ್ಕೃತ ಪಠನ, ಆ ಸಂಸ್ಕೃತ ತಿಳ್ಕೊಂಡು ಅದು ಮೊದಲೇ ನನಗೂ ತಿಳಿದಿಲ್ಲ. ಯಾರು ತಿಳಿಸಿ ಹೇಳ್ತಾರ ಅವಂಗ್ರ ತಿಳಿದೈತೋ ಇಲ್ಲೋ, ಅವ ಹೆಂಗೆ ಹೇಳ್ಯಾನ ಅದೇ ಕರೆಕ್ಟ್ ಇಲ್ಲೋ, ಮತ್ತು ನಾ ಅದನ್ನ ತಿಳ್ಕೊಂಡು ನಾ ಅದೇ ಸರಿ ಅಂತ ತಿಳ್ಕೊಂಡ್ರೆ ನಾ ತಪ್ಪಾಗ್ತೀನಲ್ಲ. ಇದೇನು ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್. ಇದು ವಚನಗಳು ಹೋದ್ರು ವಚನಗಳು ತಿಳಿಬಾರ್ದು. ಇಷ್ಟು ಯಾಕೆ ಕಾಂಪ್ಲಿಕೇಶನ್ ಮಾಡ್ಯಾರ? ಭಾಳ ಸರಳ ಐತಲ್ಲ ಕ್ರಿಶ್ಚಿಯಾನಿಟಿ, ಭಾಳ ಈಸಿ. ಓದಿದ್ರೆ ದೇವ್ರಂದ್ರೆ ಹಿಂಗೆ ಹಿಂಗೆ ಅಂತ ಭಾರಿ ಐತಿ. ಕುರಾನ್ಯಾಗ ಭಾರಿ ಕ್ಲಿಯರ್ ಐತಿ, ಹಿಂಗೆಲ್ಲ ಐತಿ. ಇವನ್ 10 ಪಾಯಿಂಟ್ಸ್ ಫಾಲೋ ಮಾಡಪ್ಪ ಮುಗಿದೋಗ್ತದೆ, ಎಷ್ಟು ಸಿಂಪಲ್ ಐತಿ. ಅದಕ್ಕೆ ನನ್ನ ಒಳಗೆ ಚಂಚಲ ಮನಸ್ಸಾಗ್ಬಿಟ್ಟಿತ್ತು. ನಾ ಯಾಕೆ ಅತ್ತ ಕಡೆ ಹೋಗಬಾರ್ದು ಅನ್ನೋ ಒಂದು ಫೀಲಿಂಗ್ ಬಂದಿತ್ತು. ಹೋಗ್ತಿದ್ದಿಲ್ಲ, ಬಟ್ ಫೀಲಿಂಗ್ ಬಂದಿತ್ತು. ಭಾಳ ಸರಳ ಐತಿ. ನಮ್ಮ ಹಿಂದೀಗ ಏನ್ರ ಅಂದ್ರೆ ಈಗ ಇವ್ ಅವ್ರ ಪೈಕಿನ, ಇವ್ ಅವ್ರ ಪೈಕಿನ ಚಲೋ, ನಾ ಯಾರ ಪೈಕಿನೂ ಇಲ್ಲಪ್ಪ. ಓಕೆ, ಅಪ್ಪಗಳ ಪೈಕಿ ಅದೇವು ನಾವು. ಅವ್ರ ಜೊತೆ ಒಂದಾಗ್ಬಿಟ್ಟಿವಿ ಅಂದ್ರೆ ಧನ್ಯ ಆಗ್ತೀವಿ. ಗೊತ್ತಾಯ್ತಾ? ಎಷ್ಟು ಚಂದ ಹೇಳಿದ್ರಲ್ಲ. ಆಕೆ ಹೇಳಿದ್ ಭಾಳ ಖುಷಿ ಆಯ್ತ್ರಿ ಮೇಡಮ್. ಭಾರಿ ಚಂದ ಡೈಲಾಗ್. ಏನಂದ್ರೆ ಸಮುದ್ರ ಜೊತೆ ನದಿ ಸೇರ್ಬಿಟ್ಟೈತಿ, ಏನ್ ಹುಡುಕತ್ತಾಳಕಿನ್ನಂತ. ಹೌದಾ? ನಾವ್ ಯಾವಾಗ ಸೇರ್ತೀವ ಆ ಸಮುದ್ರ ಅನ್ನೋದು ಒಂದೇ ನಮ್ಮ ಚಿಂತನೆ. ಇವೆಲ್ಲ ಗದ್ದಲ್ದಾಗ ಇವೆಲ್ಲ ಹೊಂಡುಗಳಿವು. ಏನ್ ನಡ್ದಾವಲ್ಲ ವಾದಗಳೇನ್ ನಡ್ದಾವಲ್ಲ, ಇವೆಲ್ಲ ಹೊಂಡಗಳು. ಹೌದಾ? ಅಲ್ಲೊಂದ್ ಕೆರಿ, ಇಲ್ಲೊಂದ್ ಕೆರಿ, ಇಲ್ಲೊಂದ್ ಕೆರಿ, ಅವೆಂದೂ ಸಮುದ್ರ ಸೇರುದಿಲ್ಲ. ಅಲ್ಲೇ ಹೊಡೆದಾಡ್, ಅಲ್ಲೇ ಬಡ್ದಾಡ್, ಅಲ್ಲೇ ಪಾಚ್ ಎತ್ತಿ ಅಲ್ಲೇ ಹೋಗು. ಗೊತ್ತಾಯ್ತಾ? ಯಾವಾಗಲೂ ಸಂಘರ್ಷದಿಂದ ಹುಟ್ಟಿದ್ವ ಸಂಘಟನೆಗಳು. ಯಾವಾಗ ಸಂಘರ್ಷದಿಂದ ಹುಟ್ಟ್ಯಾವ, ಅವು ಹುಟ್ಟಿದ್ದು ಬೆಳಿತೈತಿ, ಸತ್ತ ಸಾಯ್ತೈತಿ. ಅದಕ್ಕೆ ಅಪ್ಪಗಳಿಗೆ ಏನು ಹುಟ್ಟಾಕ ಬಿಡ್ಲಿಲ್ಲ ಅವ್ರು, ಸುಮ್ಮನೆ ದಾರಿ ತರಿಸ್ಬಿಟ್ರು. ಇನ್ನೊಂದು, ಅದಕ್ಕೆ ನಾನಿದು ಕ್ರಿಶ್ಚಿಯಾನಿಟಿ, ಮುಸ್ಲಿಮು, ಇದು ಏನೀಗ ಜೈನ್ ಧರ್ಮ ಎಷ್ಟು ಸರಳ ಐತಿ, ಏನ್ ಭಾರಿ ಐತಿ, ಇದ್ದಿದ್ದು ಹೇಳ್ಬಿಡ್ತಾರೆ. ಯಾಕೆ ನಾನು ಅದಕ್ಕೆ ತಲೆ ಕೆಟ್ಬಿಡ್ತೀನಿ, ಏನ್ ಮಾಡ್ಲಿ ಅಂತ ಯಾವಾಗ ದ್ವಂದ್ವಕ್ಕೆ ಇದ್ದೇನೆ. ಅವಾಗ ಅಪ್ಪಗಳ ಕಡೆ ಹೋಗಿದ್ದೆ. ನಿಪ್ಪಾಣಿ ಒಳಗಿದ್ರು, ಸ್ವಲ್ಪ ಪ್ರವಚನ. ಅಲ್ಲಿಂದ ಒಂದು ಸಮೀಪದಲ್ಲಿ ಆಶ್ರಮದಲ್ಲಿ ಇರ್ತಿದ್ರು. ಹಿಂದೆ ಒಂದು ಮನಿ, ಅಲ್ಲಿ ಮುಂದೆ ಒಂದು ಸ್ಕೂಲ್ ಏನೇ ಇತ್ತದು, ಹಿಂದ್ಗಡೆ ಒಂದು ಮನಿ ಇತ್ತು, ಅಲ್ಲೇ ಇರ್ತಿದ್ರು. ಸಂಜೆ ಮುಂದೆ ಚಿಂತನ ಮಂತನ ಅಲ್ಲೇ ಆಗ್ತಿತ್ತು. ಅಲ್ಲಿ ಹೋದ್ನಿ. ಹೋಗಿ ಅಂದ್ರು, ನಾವು ಹೋದ್ಕೊಳ್ಳೆ ಹಿಂಗೆ ಅನ್ನೋರ. ಎಲ್ಲರಿಗೆ ಅಂತಿದ್ರು ಏನೋ, ಬಟ್ ನಮಗೆ ಅನಿಸ್ತಿತ್ತು, ನನಗೊಬ್ಬಂಗ ಅಂತಾರಂತೆ. ಹೌದಾ? ಅಂತಂದ್ರು. ಅಂದ್ಕೊಳ್ಳೆ ಅಪಾರ ಪ್ರಶ್ನೆ ಇತ್ತದು, ಇಲ್ಲೇ ಕೇಳ್ತೀಯೋ ಅಲ್ಲಿ ಬರ್ತೀಯೋ ಅಂದ್ರು. ಅಪಾರ ಭಾಳ ಹೋಗ್ತಿತ್ತು, ಇಲ್ಲಿ ಕೇಳಕ. ಆಯ್ತು, ಎಲ್ಲರೂ ಪ್ರವಚನ ಅದು ಇದು ಇಂಗ್ಲೀಷ್ನಾಗ ಅವತ್ತು ಪ್ರವಚನ ನಡೆದಿತ್ತಲ್ಲೇ, ಅಂದ್ರೆ ಸಂವಾದ ನಡೆದಿತ್ತು. ಅದು ಮುಗಿಸಿದ್ರು. ಆಮೇಲೆ ಒಳಗೆ ಹೋಗಿ ಕುಂತೆ. ಅಪ್ಪಾರ ಒಳಗೆ ಕುಂತಿದ್ರು, ಕರೆದ್ರು, ಹೋಗಿ ಕುಂತೆ. ಹೇಳಿ, ಇಲ್ರಿ ಅಪ್ಪಾರ ನಂಗೆ ಭಾಳ ತ್ರಾಸ ಆಗ್ತೈತಿ, ಹಿಂದೂ ಇವೆಲ್ಲ ನಮ್ದೇನು ಇವೆಲ್ಲ ಧರ್ಮ ಅದನ್ನೆಲ್ಲ ಬಿಟ್ಬಿಡ್ಬೇಕು ಅನ್ಸಾತೈತಿ. ಏನಾರ ಕ್ರಿಶ್ಚಿಯಾನಿಟಿ ಅಲ್ಲೇ ಇಲ್ಲೇ ಹೋಗ್ಬಿಟ್ರೆ ಎಷ್ಟು ಸರಳ ಐತ್ರಿ ಅಪ್ಪಾರ, ಯಾಕ್ರಿ ಇಷ್ಟೆಲ್ಲ ನಾವು ಕಾಂಪ್ಲಿಕೇಟ್ ಮಾಡಿ. ಹಿಂಗೆ ನಾವು ಒಂದು 10 ನಿಮಿಷ ತಲೆ ಕೊರದೆ ಅವ್ರದ್ದು. ಪ್ರತಿ ಸಲ ಹೋದಾಗ ಒಂದು 10-15 ನಿಮಿಷ ನಾ ಮಾತಾಡ್ತೀನಿ ಅಂತ ಅವ್ರಿಗೂ ಗೊತ್ತಿತ್ತೋ ಏನೋ. ಮಹೇಶ್ ಬಂದಾನ ಒಂದು 10 ನಿಮಿಷ ಮಾತಾಡ್ತಾನೆ. ಹಂಗಲ್ರಿ ಅಪ್ಪಾರ, ನಾವು ಮತ್ತೆ ಅವ್ರ ಹೊಳಿ ಏನು ಹೇಳಂಗಿಲ್ಲಲ್ಲ. ಹಂಗಲ್ರಿ ಅಪ್ಪಾರ, ಅದು ಹಿಂಗ್ರಿ ಅಂತ ನನ್ನ ರುದ್ರಾವತಾರ. ಅಂದ್ರೆ ಅವ್ರಿಗೆ ಇನ್ನೂ ಏನು ತಿಳಿದಿಲ್ಲ ಅನ್ನೋರ್ಗತ್ತೆ. ಹಂಗಲ್ರಿ ಅಪ್ಪಾರ, ನಿಮ್ಗೆ ಗೊತ್ತಾಗಲ್ದದ ನಾ ಹಿಂಗೆ ಹೇಳಕತ್ತೇನೆ ಅಂತ. ಅವ್ರು ಮತ್ತೆ ಸಮಾಧಾನದಾಗಿದ್ರೆ ನಂಗೆ ಸರಿಯಾದ ಉತ್ತರ ಕೊಡ್ತಾರ ಅವರು. ಸಮಾಧಾನ. ಹಿಂಗಲ್ರಿ ಅಪ್ಪಾರ, ನಾನು ಹಿಂಗಾಗಿ ಅದಕ್ಕೆ ನಾ ಏನ್ ಮಾಡ್ಲಿ ಹೇಳ್ರಿ, ನಂಗೆ ಸಾಕಾಗ್ಬಿಟ್ಟೈತ್ರಿ. 10 ಬೇಡ 20 ಬೇಡ, ನನ್ ಸಾಕಾಗ್ಬಿಟ್ಟೈತ್ರಿ. ಧರ್ಮ ಗಿರ್ಮ ಸಾಕಾಗ್ಬಿಟ್ಟವ ಅಂತ ಜೋರ್ ಧ್ವನಿ. ಅಪ್ಪಗಳು ಮುಂದೆ ಜೋರ್ ಧ್ವನಿ ಮಾಡಿ ನಾವೆಲ್ಲ ಕೇಳೇವ್ರಿ. ನೀ ದೇವ್ರನ್ರಿ, ಎಲ್ಲರೂ ಬಂದು ನಿಮ್ ಕಾಲ್ ಬಿಡ್ತಾರೆ, ನಿಮ್ಗೆ ಚಲೋ ಅನಿಸ್ತೈತನ್ರಿ, ಕಾಲ್ ಬಿದ್ದ ನಿಮ್ ಒಳಗೆ ಏನ್ರ ಆಗ್ತೈತನ್ರಿ, ಇವನ್ನೆಲ್ಲ ಕೇಳೇನ. ಯಾಕಂದ್ರೆ ಗುರು ಶಿಷ್ಯ ಸಂಬಂಧ. ಹೌದಾ? ಮೊದಲೇ ಗುರು ಸಿಗುದೇ ಕಷ್ಟ, ಸಿಕ್ಕ ಮೇಲೆ ಬಿಡಕ್ ಹೋಗ್ಬಾರ್ದು, ಪೂರಾ ಕೇಳಿ ಮುಗಿಸ್ಬೇಕು. ತಾಯಿ ಅದು, ತಾಯಿ ಮುಂದೆ ಏನ್ ನಾಚಿಗಿರಿ. ಹೌದಾ? ಪೂರಾ ಬಟ್ಟೆ ತೆಗೆದು ನಿಂದಿರ್ಬೇಕು ತಾಯಿ ಮುಂದೆ. ಆಕಿ ಏನ್ ಎಲ್ಲ ಸಣ್ಣಕ್ಕಿದ್ದಾಗಿಂದ ನೋಡೋಣ ನಮ್ಮನ್ನ. ಹೌದಾ? ಅದ್ರಾಗ ಏನೈತಿ, ಆ ತಾಯಿ ಹೃದಯ ಮುಂದೆ ಪೂರಾ ಬಿಡ್ಬೇಕು. ಹಂಗ ನಾವು ಎಲ್ಲ ಪೂರಾ ಬಿಟ್ಟೇವ್ರಿ ಹೋಗಿ. ಯಾಕಂದ್ರೆ ಗುರುಗಳ ಮುಂದೆ ನಾಚಿಕೆ ಮರ್ಯಾದೆ ಅನ್ನೋದಿಲ್ಲ ನನ್ನ ಪ್ರಕಾರ. ಹೋಗಿ ನಾನು ಹೆಂಗ್ರಿಪ್ಪಾರ ಹಂಗ್ರಿಪ್ಪಾರ. ಅದಕ್ಕೆ ನಾನು ಆಯ್ತು, ನಾ ಎಷ್ಟೆಲ್ಲ ಹೇಳಿದ್ಮ್ಯಾಗ ಮುಂದೆ ಅದನ್ನ ಕೇಳಕ್ ಬಂದಿನ್ರಿ ಅಪ್ಪಾರ, ಮತ್ತೆ ನೀವು ನನ್ಗೆ ಹಿಂಗೆ ಅಂತೀರಲ್ಲ. ಮೊದ್ಲಿಗೆ ಅವ್ರ ರೀತಿ ಮಾತಾಡೋಗ, ಅವ್ರ ಸಣ್ಣ ವಯಸ್ಸಲ್ಲ, ನಾವು ಸಣ್ಣಗೆ ಮಾತಾಡೋದು ಚಾಲು ಮಾಡ್ತಿದ್ವಿ. ಇಲ್ಲಿ ನೋಡಿ ನನ್ನ ಪ್ರವಚನ ಹೆಂಗಿತ್ತು, ಈಗ ಮಾತಾಡುವಾಗ ಹಗುರ್ಕ ಸ್ಟಾರ್ಟ್ ಮಾಡಿದೆ. ನೀವೆಲ್ಲ ಹಿಂಗ ಅಂತ. ಈಗ ಹೆಂಗಾಗೇನಿ ರುದ್ರಾವತಾರ, ಅಪ್ಪಗಳ ಮುಂದೆ ಹಿಂಗ ನಾವು ಲಾಸ್ಟಿಗೆ ಅದು ಕನ್ಕ್ಲೂಡ್ ಆಗಿ, ಅಲ್ರಿ ಅಪ್ಪಾರ ನಿಮ್ಗೆ ಅದನ್ನ ಕೇಳಕ್ ಬಂದೀನಿ ಮತ್ತೆ ಹೆಂಗ ಅಂತ ಕೇಳ್ತಿರಲ್ಲ ಅಂತ ಮತ್ತೆ ನಕ್ಕಿರೋರು. ನಕ್ಕ ತಕ್ಷಣ ನನಗೆ ಭಾರಿ ಪ್ರಶ್ನೆ ಕೇಳ್ಯಾನ ಅನ್ಸ್ತ. ನನಗೆ ಭಾರಿ ಕೇಳಿದೆ ನನಗೆ. ಯಾಕಂದ್ರೆ ಅಪ್ಪವ್ರು ನಗಾಕತ್ತಾರ, ಉತ್ತರ ಹೇಳವಲ್ರ ಅಂದ್ರೆ ಅಹಂಕಾರ ಒಳಗೆ. ಭಾರಿ ಜ್ಞಾನ ಐತೆ ಅಂತ ತಿಳ್ಕೊತೇವಲ್ಲ. ಸೊ ಅದಕ್ಕೆ ಅಪ್ಪನಿಗೇನ ಮುಂದೆ ಗಪ್ ಕುಂತ್ರವ್ರು. ಅವ್ರು ಗಪ್ಪು ಕುಂದ್ರು ಕಲೆ ಏನೈತಲ್ಲ, ಅದು ಕಲೆ ಅನ್ನಕ್ಕೆ ಬರೋದು ಸಾರಿ.
ಬಟ್ ಗಪ್ ಕುಂದ್ರದು ಏನೈತಲ್ಲ ಭಾರಿಯಪ್ಪ, ಅದು ಗುರುವಿಗೆ ಬೇಕಾಗಿದ್ದದು. ಯಾವಾಗ ಗಪ್ ಕುಂದಿರ್ತಾರಲ್ಲ ಅವ್ರು 2 ನಿಮಿಷ 3 ನಿಮಿಷ, ನಮ್ಮ ಒಳಗೆ ನಮ್ಮ ಅಹಂಕಾರ ಮಾತಾಡ್ತೈತಿ. ಏನಂತೈತದು ಮಹೇಶ? ಭಾರಿ ಕೇಳಿದ್ವಿ ಪ್ರಶ್ನೆ, ಅಪ್ಪಗಳಿಗೆ ಕನ್ಫ್ಯೂಸ್ ಆಗೈತಿ ಏನು ಹೇಳ್ಬೇಕಂತ. ಇಷ್ಟು ಲೆವೆಲಿಗೆ ಮಾತಾಡ್ತಿರ್ತದ ನಮ್ಮ ಒಳಗೆ. ಅದು ಒಳಗಿನ ಧ್ವನಿ ಕೇಳಿಸ್ಲಿ ಅಂತ ಅವ್ರು ಗಪ್ ಕುಂತಿರ್ತಾರೆ. ನಮ್ಮ ತಲೆಯಾಗೇನು ಅವ್ರಿಗೆ ಉತ್ತರ ಬರವಲ್ದಂತ ನಾವು ಗಪ್ ಕುಂತಾರಂತ ನಮ್ಮ ತಲೆ. ನಮ್ದು ಇದು ಅಹಂಕಾರ. ಯಾಕಂದ್ರೆ ನಮ್ಮೊಳಗೆ ರಾವಣ ಜಾಗೃತ ಆಗಿರ್ತಾನೆ. ಹೌದಾ? ಈಗ ಒಂದು ಒಳ್ಳೆ ಇದೈತಿ, ನೋಡ್ಬೇಕು ನೀವು. ಅದೇನು ಇವನು ರಾವಣ ಸಾಯ್ತಿರ್ತಾನೆ. ಈಗ ಆಲ್ಮೋಸ್ಟ್ ಯುದ್ಧ ಮುಗಿದಿದೆ, ಸಾಯ್ತಿರ್ತಾನೆ. ಸಾಯುವ ಸಮಯದಲ್ಲಿ ಲಕ್ಷ್ಮಣ, ರಾಮ ಹೇಳ್ತಾನೆ ಲಕ್ಷ್ಮಣಿಗೆ, ಹೋಗಿ ರಾವಣ ಕಡೆ ಏನಾದ್ರು ಕಲ್ಕೊಂಬ ಅಂತ ಹೇಳಿ. ಅವಾಗ ಲಕ್ಷ್ಮಣ ಬಂದು ಅವನ ಕಡೆ ನಿಂತು ಏನಾದ್ರು ತಿಳಿಸಿ ಹೇಳ್ರಿ ಅಂದಾಗ ರಾವಣ ಒಂದು ಮಾತು ಹೇಳ್ತಾನೆ, ನನಗೆ ನಿಮ್ಮ ಅಣ್ಣಗೆ ಏನ್ ಡಿಫ್ರೆನ್ಸ್ ಐತಂದ್ರೆ, ಹಿಂದಿ ಒಳಗೆ ಹೇಳ್ತಾನೆ ನಾವು ಏನಂದ್ರೆ, ಓಕೆ, इस रावण ಹೇಳ್ತಾನೆ, इस रावण को ज्ञान का अहंकार था, तेरे भाई राम को अहंकार का ज्ञान था ಅಂತ. ಅಹಂಕಾರದ ಜ್ಞಾನ ಇತ್ತು ಅವನಿಗೆ. ನಮಗೆ ಅಹಂಕಾರ ಒಳಗಡೆ ರಾವಣ ಜಾಗೃತ ಆಗ್ತದೆ. ಅಪ್ಪುಗಳದ್ದು ಮಾಡಿಸ್ತಿದ್ರು ನಮ್ಮ ಕಡೆ, ಗೊತ್ತಾಯ್ತಾ? ಫುಲ್ ಜಾಗೃತ ಆಗ್ಬಿಟ್ಟ ಗಪ್ ಇರ್ತಿದ್ರು. ನಾವು ಫುಲ್ ಮತ್ತೆ ಎದಿಶೆಟ್ಟಿಸ್ ಕುಂದಿರ್ಬೇಕು, ಹೇಳವಲ್ರ ಅಪ್ಪಾರ ಅಂತ. ಏನ್ ಹೇಳ್ತಾರೆ ಇವರು? ನಾ ಹೇಳಿದ ಪ್ರಕಾರ ನೀನು ಏನ್ರಪ್ಪ, ಹಂಗೆಲ್ಲ ಆಗ್ಬೇಡ, ನೀನು ಹಿಂದೂನ ಆಗ್ಬಿಡು, ಹಂಗೆಲ್ಲ ಬೇರೆ ಧರ್ಮಕ್ಕೆ ಹೋಗ್ಬೇಡ, ಹಿಂಗೇನ್ರ ಹೇಳ್ತಾರ. ನಮ್ ತರ್ಕ ಚಾಲು ಆಗಿತ್ತು ಆಲ್ರೆಡಿ. ಹಿಂಗೆ ಹೇಳ್ಬೋದು, ಹಂಗೆ ಹೇಳ್ಬೋದು, ಅದ್ ಮಾಡ್ಬೋದು, ಇದು ಮಾಡ್ಬೋದು. ಸ್ವಲ್ಪ ಒಂದು 2-3 ನಿಮಿಷ ಆದ್ಮೇಲೆ ಮುಂದೆ ಸರಿದ್ರು. ನೀವು ಸತ್ಯವನ್ನು ಪರಿಪಾಲನೆ ಮಾಡಬೇಕು. ಮುಗಿದೋತು. ಏನಂದ್ರು? ಸತ್ಯ. ನೀ ಅಲ್ಲಿ ಹೋಗಬೇಡ, ಹಿಂದೂನೂ ಆಗಬೇಡ, ಮುಸ್ಲಿಮೂ ಆಗಬೇಡ, ಏನೂ ಆಗಬೇಡ, ಸತ್ಯ. ಅದನ್ನು ನೀ ಪೂಜೆ ಮಾಡಿ, ಸತ್ಯವನ್ನು. ಮುಂದೆ ಬಾಯಿ ಕಾಟ್ತಮ್ಮ, ಮುಂದಿನ ಪ್ರಶ್ನೆನೇ ಇಲ್ಲ. ಮುಗಿದು ಪರ್ಫೆಕ್ಟ್ ಆನ್ಸರ್. ಇವತ್ತಿನವರೆಗೆ ನಾ ಭಾಳ ಆರಾಮ್ ಸಮಾಧಾನ ಎದಕ್ಕದೇನಂದ್ರೆ, ನನ್ನ ಭಕ್ತಿ ಯಾರ ಮ್ಯಾಗ ಸತ್ಯದ ಮ್ಯಾಗ ಅಷ್ಟೈತಿ. ಗೊತ್ತಾಯ್ತಾ? ಯಾರ್ಯಾರು ಸತ್ಯದ ದಾರಿ ಅಲ್ಲದ